ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸಿ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ವೃಶ್ಚಿಕ ರಾಶಿಯ ಫೆಬ್ರವರಿ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಫೆಬ್ರವರಿ ತಿಂಗಳು ವೃಶ್ಚಿಕ ರಾಶಿಗೆ ಪಂಚಗ್ರಹಗಳ ಒಲುಮೆ, ಸುಖ ಸಮೃದ್ಧಿಯ ಚಿಲುಮೆ ಎಂಬಂತಹ ಒಂದು ವಾಕ್ಯ ಅನ್ವಯ ಆಗುತ್ತೆ. ಯಾಕಂದರೆ ನಿಮಗೆ ಅಲ್ಲಿ 5 ಗ್ರಹಗಳಿಂದ ವಿಶೇಷವಾದ ಬೆಂಬಲ ಸಿಗುವಂಥ ಒಂದು ರಾಶಿ ನಿಮ್ಮದಾಗಿರುತ್ತೆ. ಜೊತೆಗೆ ಅನೇಕ ನಿಮ್ಮ ದೀರ್ಘಕಾಲದ ಕನಸುಗಳು ನನಸಾಗುವಂಥದ್ದು, ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳು ಜರುಗುವಂಥದ್ದು, ಇನ್ನು ಸಾಂಸಾರಿಕ ಅಥವಾ ಕೌಟುಂಬಿಕವಾಗಿ ಹಲವಾರು ನಿಮ್ಮ ಮಹತ್ವದ ಕನಸುಗಳು ನನಸಾಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಅನೇಕ ಉತ್ತಮ ಫಲಗಳನ್ನು ಪಡೆಯುವಂಥ ರಾಶಿ ವೃಶ್ಚಿಕ ರಾಶಿಯಾಗಿರುತ್ತೆ. ಅಲ್ಲಿ ವಿಶೇಷವಾಗಿ ಗ್ರಹಾಧಿಪರಾದಂಥ ಸೂರ್ಯ ಭಗವಂತರ ಅನುಗ್ರಹ ನಿಮಗೆ ಆರಂಭದಲ್ಲಿ ಬಹಳ ಒಂದು ಉತ್ತಮ ಪ್ರಭಾವವನ್ನು ಕೊಡುತ್ತಿರುತ್ತೆ. ಅದೇ ರೀತಿ ನಿಮ್ಮ ರಾಶ್ಯಾಧಿಪತಿ ವೃಶ್ಚಿಕಕ್ಕೆ ಅಧಿಪತಿ ಮಂಗಳ, ಮೇಷ ಮತ್ತು ವೃಶ್ಚಿಕಕ್ಕೆ ಮಂಗಳನು ಅಧಿಪತಿಯಾಗಿರೋ ಕಾರಣ ಆ ರಾಶ್ಯಾಧಿಪತಿ ಮಂಗಳನ ವಿಶೇಷವಾದ ಅನುಭೂತಿ ಮತ್ತು ಅನುಗ್ರಹ ನಿಮಗೆ ಈ ಫೆಬ್ರವರಿ 22ರವರೆಗೂ ಸಿಗುವಂಥದ್ದಿರುತ್ತೆ. ಅಪರೂಪಕ್ಕೆ ಸಿಗುತ್ತೆ. ವರ್ಷದಲ್ಲಿ ಕೇವಲ 3 ಬಾರಿಯಷ್ಟೇ ಒಂದು ರಾಶಿಗೆ ಮಂಗಳನ ಅನುಗ್ರಹ ಸಿಗುವಂಥದ್ದು. ವರ್ಷದಲ್ಲಿ ಕೇವಲ 4 ಬಾರಿಯಷ್ಟೇ ಒಂದು ರಾಶಿಗೆ ಸೂರ್ಯನ ಅನುಗ್ರಹ ಸಿಗುವಂಥದ್ದು. ಅಂಥದ್ದು ಅಪರೂಪದಲ್ಲಿ ಸಿಗುವಂಥ ಸೂರ್ಯ ಮತ್ತು ಮಂಗಳರ ವಿಶೇಷವಾದ ಅನುಭೂತಿ ಅನುಗ್ರಹ ನಿಮಗೆ ಈ ಫೆಬ್ರವರಿಯಲ್ಲಿ ಆರಂಭದಲ್ಲಿ ಸಿಗುವಂಥದ್ದಿರುತ್ತೆ. ಇನ್ನು ಬುಧನ ಅನುಕೂಲತೆ ನಿಮಗೆ ಈ ತಿಂಗಳ ಒಂದು ಹೆಚ್ಚಿನ ದಿನಗಳಲ್ಲಿ ಬುಧನೂ ಸಹ ಒಂದು ಪೂರಕವಾಗಿರುವಂಥದ್ದು. ಶುಕ್ರ ಗ್ರಹವು ಸಹ ನಿಮಗೆ ತಿಂಗಳ ಪೂರ್ತಿ ವಿಶೇಷವಾದ ಅನುಗ್ರಹವನ್ನು ಮಾಡುವಂಥದ್ದು. ಹಣಕಾಸಿಗೆ ಸಂಬಂಧಪಟ್ಟ ವಿಶೇಷವಾದ ಒಂದು ಲಾಭ, ಆದಾಯ ಮತ್ತು ಯಶಸ್ಸನ್ನು ಈ ಶುಕ್ರನು ನಿಮಗೆ ತಿಂಗಳಿಡೀ ಕಾಣಿಸ್ತಾನೆ. ಇನ್ನು ಕೇತು ಗ್ರಹದ ಬೆಂಬಲ ಸಹ ನಿಮಗೆ ತಿಂಗಳ ಪೂರ್ತಿ ಇರುವ ಕಾರಣ ಅನೇಕ ನಿಮ್ಮ ವ್ಯವಹಾರಗಳಲ್ಲಿ ಜಯವನ್ನು, ಯಶಸ್ಸನ್ನು, ಜೊತೆಗೆ ಆಕಸ್ಮಿಕ ಲಾಭಗಳನ್ನು ಇವೆಲ್ಲವೂ ಕೊಡ್ಬೋದಾಗಿದೆ. ಹಾಗಾಗಿ ಪಂಚಗ್ರಹಗಳ ಒಂದು ಒಲುಮೆ, ಸುಖ ಸಮೃದ್ಧಿಯ ಚಿಲುಮೆ ಎಂಬ ಒಂದು ವಾಕ್ಯ ನಿಮಗೆ ಈ ತಿಂಗಳಲ್ಲಿ ಒಡಮೂಡಿ ಬಂದಿದೆ. ಹಿಂದೆ ಕೆಲವೊಂದು ತಿಂಗಳಲ್ಲಿ ನಿಮಗೆ ವಿಪರೀತವಾದ ಫಲಗಳು ಅಥವಾ ಅಡ್ಡ ಪರಿಣಾಮಗಳು ಅಥವಾ ಅನೇಕ ರೀತಿಯ ನಿಮಗೆ ಹಿನ್ನಡೆಗಳು ಅನುಭವ ಆಗಿದ್ದರೂ ಈ ಫೆಬ್ರವರಿ ತಿಂಗಳಲ್ಲಿ ವಿಶೇಷವಾಗಿ ಗ್ರಹಗಳಿಂದ ನಿಮಗೆ ವಿಶೇಷವಾದ ಶುಭ ಗೋಚಾರ ಫಲ ವ್ಯಕ್ತ ಆಗಿರುತ್ತೆ. ಇನ್ನು ಉದ್ಯಮ, ವ್ಯಾಪಾರ, ಕೈಗಾರಿಕೆ, ಇಂಡಸ್ಟ್ರಿ ಎಲ್ಲ ನಡೆಸುವಂಥವರಿಗೆ ಅವರ ಒಂದು ಉದ್ಯಮ, ವ್ಯಾಪಾರದಲ್ಲಿ, ಕೈಗಾರಿಕೆಯಲ್ಲಿ ಈಗ ಈ ಒಂದು ತಿಂಗಳಲ್ಲಿ ಹೆಚ್ಚಿನ ಲಾಭ, ಆದಾಯ ಬರ್ಬೋದು. ಹೊಸ ಆರ್ಡರ್ಗಳು ಸಿಗ್ಬೋದು, ಹೊಸ ಕಾಂಟ್ರಾಕ್ಟ್ಗಳು ಸಿಗ್ಬೋದು, ಅಥವಾ ಈ ಹಿಂದೆ ನಿಮಗೆ ಕೊಟ್ಟಂಥ ಆರ್ಡರ್ಗಳ ಅದರ ಹಣ ಅಥವಾ ಬಾಕಿ ಪಾವತಿ ಹಣಗಳಲ್ಲಿ ನಿಮಗೆ ಬಂದು ಕೈ ಸೇರುವಂಥದ್ದು. ಉದ್ಯೋಗ ಹುಡುಕುವಂಥವರಿಗೆ, ಈಗ ಜಾಬ್ ಹಂಟಿಂಗ್ ಮಾಡೋರಿಗೆ ವೃಶ್ಚಿಕ ರಾಶಿದ್ರೆ ಅವರಿಗೆ ಉತ್ತಮವಾದ ಉದ್ಯೋಗ ಅವಕಾಶ ಸಿಗ್ಬೋದು. ಅಥವಾ ಈ ಹಿಂದೆ ಕೊಟ್ಟಂಥ ಇಂಟರ್ವ್ಯೂಗಳಲ್ಲಿ ನಿಮಗೆ ಇನ್ನುವರೆಗೆ ಸಿಗದಂಥ ಒಂದು ಅಪಾಯಿಂಟ್ಮೆಂಟ್ ಆರ್ಡರ್ ಲೆಟರ್ಗಳು ಈಗ ಈ ತಿಂಗಳಲ್ಲಿ ನಿಮಗೆ ಬರುವಂಥದ್ದು ಇರುತ್ತದೆ. ಜೊತೆಗೆ ಇನ್ನು ವಿದ್ಯಾರ್ಥಿ, ಯುವಕರು, ಸಾಧಕರು ಇವರೆಲ್ಲ ಇದ್ದರೆ ಆ ಒಂದು ಯುವ ವೃಂದದವರಿಗೆ ಅವರವರ ಒಂದು ಗುರಿಯನ್ನು ತಲುಪಲಿಕ್ಕೆ, ನನಸು ಮಾಡಲಿಕ್ಕೆ ಅಥವಾ ಈ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಸರ್ಕಾರದ ಒಂದು ಹುದ್ದೆಗಳಲ್ಲಿ ನಿಮಗೆ ಅವಕಾಶಗಳು ಚಾನ್ಸ್ ಸಿಗುವಂಥದ್ದಿರುತ್ತೆ. ಅದೇ ರೀತಿ ಈ ಸ್ಪೋರ್ಟ್ಸು, ಅಥ್ಲೆಟಿಕ್ಸು ಅಥವಾ ಕ್ರೀಡಾ ಚಟುವಟಿಕೆಯಲ್ಲಿ ಇರ್ತಾರೆ ಅಂಥವರಿಗೆ ಅವಕಾಶ ಈಗ ಸಿಗುವಂಥದ್ದು. ಅಂಥವರಿಗೆ ಯಾವುದೇ ಪ್ರೈಸು, ಬಹುಮಾನ ಅಥವಾ ರಾಷ್ಟ್ರ ಮಟ್ಟ, ರಾಜ್ಯ ಮಟ್ಟದ ಒಂದು ಪ್ರಶಸ್ತಿಗೆ ನೀವು ಆಯ್ಕೆ ಆಗುವಂಥದ್ದು. ಅದೇ ರೀತಿ ಯಾರು ಈ ಮಿಲಿಟರಿ, ಸೈನ್ಯ, ಪೊಲೀಸು ಮುಂತಾದ ಸೇವೆಗಳಿಗೆ ಅಪೇಕ್ಷೆ ಪಡುವಂಥವರಿಗೆ ಅಂಥ ಒಂದು ಕ್ಷೇತ್ರದಲ್ಲಿ ಅವರಿಗೆ ಆಯ್ಕೆ ಆಗುವಂಥ ಅವಕಾಶ. ಈ ರೀತಿ ಹಲವಾರು ನಿಮ್ಮ ದೀರ್ಘಕಾಲದ ಕನಸುಗಳು ನನಸಾಗಲಿಕ್ಕೆ ಈ ಫೆಬ್ರವರಿ ತಿಂಗಳು ಒಂದು ಅದೃಷ್ಟದ ಬಾಗಿಲನ್ನು ನಿಮಗೆ ತೆಗೆಯುವಂಥದ್ದಿರುತ್ತೆ. ಕನಸುಗಳು ನನಸಾಗುವಂಥದ್ದು, ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ಈಗ ಅವಕಾಶಗಳು ಈ ತಿಂಗಳಲ್ಲಿ ವಿಪುಲವಾಗಿ ಬರಲಿವೆ. ಹಾಗೆಯೇ ಈ ಯಾರು ಗೃಹಿಣಿಯರು, ಮಹಿಳೆಯರು ಅಥವಾ ಇನ್ನಿತರ ವರ್ಗದವರೆಲ್ಲರಿದ್ದರೆ ಮನೆಯಲ್ಲಿ ಸಹ ನಿಮಗೆ ನೆಮ್ಮದಿಯ ವಾತಾವರಣ, ಮನೆಯಲ್ಲಿ ಸುಖ ಸಮೃದ್ಧಿಯ ಸಂಕೇತ, ಜೊತೆಗೆ ವಸ್ತ್ರ, ಆಭರಣ ಇತ್ಯಾದಿಗಳನ್ನು ಕೊಳ್ಳುವಂಥದ್ದು. ಶುಭ ಕಾರ್ಯಗಳ ಚಿಂತನೆಯಲ್ಲಿದ್ದರೆ, ಉದಾಹರಣೆಗೆ ಮದುವೆ, ಮುಂಜಿ, ಗೃಹ ಪ್ರವೇಶ ಇತ್ಯಾದಿಗಳ ಚಿಂತನೆಯಲ್ಲಿದ್ದವರಿಗೆ ಅಂತಹ ಕನಸುಗಳು ಈಗ ಕೈಗೂಡುವಂಥದ್ದು. ಹೀಗಾಗಿ ಅನೇಕ ಉತ್ತಮ ಫಲಗಳು ನಿಮಗೆ ಪಂಚಗ್ರಹಗಳ ಕೃಪೆಯಿಂದ ದೊರಕುತ್ತವೆ. ಜೊತೆಗೆ 6ನೇದಾಗಿ ಅಲ್ಲಿ ವಿಶೇಷವಾಗಿ ಚಂದ್ರನು ಸಹ ನಿಮಗೆ ಈ ತಿಂಗಳಲ್ಲಿ ಅನೇಕ ಬಾರಿ ನಿಮಗೆ ಆಶೀರ್ವಾದವನ್ನು ಮಾಡಲಿದ್ದಾನೆ. ಹಾಗಾಗಿ ಇಲ್ಲಿ ಬಹಳಷ್ಟು ಮೆಜಾರಿಟಿ ಅಂತ ಹೇಳ್ತೇವೆ, ಹಂಗೆ ಪ್ರಮುಖವಾದ ಹೆಚ್ಚಿನ ಗ್ರಹಗಳು ನಿಮಗೆ ಆಶೀರ್ವಾದ ಮಾಡ್ತಾ ಇರುವಂತಹ ಕಾಲದಲ್ಲಿ ವೃಶ್ಚಿಕ ರಾಶಿಯವರು ಈ ಒಂದು ಫೆಬ್ರವರಿ ತಿಂಗಳನ್ನು ಒಂದು ಉತ್ತಮ ಮನಸ್ಥಿತಿಯಿಂದ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಯಾರು ಸಾರ್ವಜನಿಕ ಜೀವನದಲ್ಲಿರೋರು, ರಾಜಕೀಯದಲ್ಲಿರೋರು, ಸರ್ಕಾರಿ ಕ್ಷೇತ್ರದಲ್ಲಿರೋರು, ಸರ್ಕಾರದ ಅಧಿಕಾರದಲ್ಲಿ ಹುದ್ದೆಯಲ್ಲಿರೋರು ಅವರಿಗೂ ಹಾಗೆ ಫೆಬ್ರವರಿ ತಿಂಗಳಲ್ಲಿ ಅನೇಕ ಶುಭ ಸೂಚನೆಗಳು ಆಗ್ತವೆ. ಅವರ ಒಂದು ಪ್ರಸಿದ್ಧಿಗೆ ಬರುವಂಥದ್ದು, ಅವರ ಒಂದು ವರ್ಚಸ್ಸು ವೃದ್ಧಿಯಾಗುವಂಥದ್ದು, ಅಥವಾ ಬಡ್ತಿ, ಪ್ರಮೋಷನ್ ಅಪೇಕ್ಷೆ ಪಡೋರಿಗೆ ಬಡ್ತಿ, ಪ್ರಮೋಷನ್ ಇತ್ಯಾದಿಗಳು ಸಿಗುವಂಥದ್ದು, ಇವೆಲ್ಲ ಸಾಧ್ಯತೆ ಬಹಳ ಉತ್ತಮವಾಗಿರುತ್ತೆ. ಹಾಗಾಗಿ
ಉದ್ಯಮ, ವ್ಯಾಪಾರ, ಕೃಷಿ ಕ್ಷೇತ್ರ, ಕೃಷಿ ಚಟುವಟಿಕೆ ಅಥವಾ ತೋಟಗಾರಿಕೆ, ಹೈನುಗಾರಿಕೆ, ರಾಜಕೀಯ ಅಥವಾ ಇನ್ನಿತರ ಯಾವುದೇ ಕ್ಷೇತ್ರದಲ್ಲಿ ಇದ್ದರೂ ಸಹಿತ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳಲ್ಲಿ ಅವರವರ ಕ್ಷೇತ್ರದಲ್ಲಿ ವಿಶೇಷವಾದ ಅಭಿವೃದ್ಧಿ, ಅವರಲ್ಲಿ ಕ್ಷೇತ್ರದಲ್ಲಿ ವಿಶೇಷವಾದ ಪ್ರಗತಿ, ಜೊತೆಗೆ ಹಿಂದೆ ನಿಮಗೆ ಆದಂಥ ಹಿನ್ನಡೆ ಅಥವಾ ಸೋಲನ್ನು ಈಗ ಸರಿಪಡಿಸಿಕೊಳ್ಳುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ. ಇನ್ನು ಬಂಧು ಬಾಂಧವರ ಜೊತೆಗೆ ಬಾಂಧವ್ಯ, ಮಿತ್ರರ ಜೊತೆಗೆ ಬಾಂಧವ್ಯ ಇವೆಲ್ಲವೂ ಈಗ ವೃದ್ಧಿ ಆಗುತ್ತೆ. ಕೆಲವೊಬ್ಬರಿಗೆ ವಿಶೇಷವಾದ ಪ್ರಶಸ್ತಿ, ಪುರಸ್ಕಾರ ಇವುಗಳು ಸಿಗುವಂಥದ್ದು ಈ ತಿಂಗಳಲ್ಲಿ ಒದಗಿ ಬರುತ್ತೆ. ಹಾಗಾಗಿ ಅನೇಕ ಇಷ್ಟಾರ್ಥಗಳು ಕೈಗೂಡುವಂಥ ಒಂದು ಸುವರ್ಣಾವಕಾಶ ಈ ಫೆಬ್ರವರಿ ತಿಂಗಳಲ್ಲಿ ವೃಶ್ಚಿಕ ರಾಶಿಗೆ ಬಂದಿದೆ. ಅದನ್ನು ನೀವು ಸ್ವಾಗತಿಸಿಕೊಂಡು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಹೀಗೆ ಗ್ರಹಗಳ ಒಂದು ಬೆಂಬಲದ ಜೊತೆಗೆ ನಿಮಗೆ ಅಲ್ಲಿ ಸಿಗತಕ್ಕಂತಹ ಚಂದ್ರನ ಅನುಕೂಲತೆಗಳು ಈ ಡೇಟ್ಗಳಲ್ಲಿ ಸಿಗಲಿದೆ. ಆ ಫೆಬ್ರವರಿಯ ಡೇಟ್ಗಳನ್ನು ಈಗ ಗಮನಿಸಿಕೊಳ್ಳಿ. ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳು ಫೆಬ್ರವರಿ 3, 4, 5, 6, 10, 11, 15, 16, 17, 22, 23, 24, 25 ಇಷ್ಟು ದಿನಾಂಕಗಳು ನಿಮಗೆ ಚಂದ್ರನ ಒಂದು ಅನುಕೂಲತೆ ವಿಶೇಷವಾದ ಅನುಭೂತಿ ಸಿಗುತ್ತೆ. ಅದನ್ನು ನೀವು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಜೊತೆಗೆ ಪ್ರಮುಖವಾದ ಕೆಲಸ ಕಾರ್ಯದ ಒಪ್ಪಂದ, ಸಹಿ, ರಿಜಿಸ್ಟ್ರೇಷನ್, ಭೇಟಿಯಾಗುವಂಥದ್ದು ಇತ್ಯಾದಿಗಳಿಗೆ ಈ ಚಂದ್ರನ ಬೆಂಬಲ ಇರುವಂತಹ ದಿನಾಂಕಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಒಟ್ಟಿನಲ್ಲಿ ಈ ತಿಂಗಳಲ್ಲಿ ನಿಮಗೆ 5 ಜೊತೆಗೆ 6 ಗ್ರಹಗಳ ಒಂದು ವಿಶೇಷವಾದ ಒಂದು ಉನ್ನತ ಬೆಂಬಲ ಸಿಗುವಂಥ ಅವಕಾಶ ಇರುತ್ತೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುತ್ತದೆ. ಇನ್ನು ನಿಮಗೆ ಕೆಲವೊಂದು ಹಂತದಲ್ಲಿ ಗ್ರಹಗಳ ವೈರುಧ್ಯವೂ ಇರುತ್ತೆ, ಇಲ್ಲ ಅಂದೇನಿಲ್ಲ. ಉದಾಹರಣೆಗೆ ಈಗ ರವಿಯ ಬೆಂಬಲ ನಿಮಗೆ ಫೆಬ್ರವರಿ 12ರವರೆಗೆ ಅಷ್ಟೇ ಇರುತ್ತೆ. 13ರಿಂದ ನಿಮಗೆ ಸೂರ್ಯನ ಬೆಂಬಲ ಇರೋದಿಲ್ಲ. ಇನ್ನು ಮಂಗಳನ ವಿಚಾರ ಗಮನಿಸಿದರೆ ಮಂಗಳನ ಬೆಂಬಲ ನಿಮಗೆ ಫೆಬ್ರವರಿ 22ರವರೆಗೆ ಇರುತ್ತೆ. 23ರಿಂದ ನಿಮಗೆ ಮಂಗಳನ ವಿರುದ್ಧವಾಗಬಹುದು. ಅದೇ ರೀತಿ ಬುಧ ಅನುಕೂಲ ನಿಮಗೆ ಆರಂಭದ 3 ದಿನಗಳು ಇರುವುದಿಲ್ಲ, ಆ ಬಳಿಕ ಬರುತ್ತೆ. ಗುರು ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿ ಇರುವಂಥದ್ದು. ಅದೇ ರೀತಿ ಶನಿ ಮಹಾರಾಜರು ನಿಮಗೆ ಪಂಚಮದಲ್ಲಿ ಸಹ ವಿರುದ್ಧವಾಗಿರ್ತಾರೆ. ರಾಹು ಸಹ ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿರ್ತಾನೆ. ಹಾಗಾಗಿ ಅಂಥ ಒಂದು ಗ್ರಹಗಳ ಅಡ್ಡ ಪರಿಣಾಮದಿಂದ ಕೆಲವೊಮ್ಮೆ ನಿಮಗೆ ಶತ್ರು ಪೀಡೆ, ಗುಪ್ತ ಶತ್ರುಗಳ ಕಾಟ, ವಾಗ್ವಾದ, ಕಲಹ, ಜೊತೆಗೆ ಬಂಧು ಮಿತ್ರರಲ್ಲಿ ವಿರೋಧ, ಜೊತೆಗೆ ನಿಮ್ಮ ವಿರುದ್ಧ ಏನಾದರೂ ಅಪಪ್ರಚಾರ ಆಗುವಂಥದ್ದು, ಅದು ನಿಮ್ಮ ವಿರುದ್ಧ ಏನೋ ದೂರು, ಕಂಪ್ಲೇಂಟ್, ಕೇಸುಗಳು ಆಗುವಂಥದ್ದು ಇವೆಲ್ಲ ಸಾಧ್ಯತೆ ಮಧ್ಯೆ ಸಹ ಕಾಡ್ಬೋದು. ಆದರೆ ಹೆಚ್ಚಿನ ಗ್ರಹಗಳ ಬೆಂಬಲ ಇರುವ ಕಾರಣ ಇದರಿಂದ ಹೆಚ್ಚಿನ ಅಡ್ಡ ಪರಿಣಾಮ ನಿಮಗೆ ಇರುವುದಿಲ್ಲ. ಆರೋಗ್ಯದಲ್ಲಿ ಸಹ ಕೆಲವೊಮ್ಮೆ ಕೆಲವು ಗ್ರಹಗಳ ವೈರುಧ್ಯದಿಂದ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು, ಹವಾಮಾನ ವೈಪರೀತ್ಯದಿಂದ ಆಗುವ ತೊಂದರೆ, ಜೊತೆಗೆ ಈ ಜೀರ್ಣಕ್ರಿಯೆ, ಹೊಟ್ಟೆಗೆ ಸಂಬಂಧಪಟ್ಟ ಹೊಟ್ಟೆ ನೋವು ಇತ್ಯಾದಿಗಳ ಕಾಣುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಅವೆಲ್ಲನ ಗಮನದಲ್ಲಿಟ್ಕೊಂಡು ಸರಿಪಡಿಸಿಕೊಳ್ಳುವಂಥದ್ದು. ಆ ದೋಷ ನಿವಾರಣೆಗೆ ಏನು ಮಾಡೋದು ಅಂದರೆ ಉದಾಹರಣೆಗೆ ನಿಮಗೆ ರವಿ, ಕುಜ, ಗುರು, ಶನಿ, ರಾಹುಗಳು ವಿರುದ್ಧವಾಗಿ ಇರುವಂತಹ ಸಂದರ್ಭ ಇದೆ. ಆ ಸಂದರ್ಭದ ದೋಷ ನಿವಾರಣೆಗೆ ನೀವು ವಿಶೇಷವಾಗಿ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗ ಅನುಸರಿಸಿ ಗಣೇಶ, ಶಿವ, ದೇವಿ ಅಥವಾ ಅಮ್ಮನವರು, ವಿಷ್ಣು, ವೆಂಕಟೇಶ್ವರ ಅಥವಾ ನವಗ್ರಹಗಳ ಸ್ತೋತ್ರ, ಹನುಮಾನ್ ಅಥವಾ ಆಂಜನೇಯನ ಭಕ್ತಿ, ಸುಬ್ರಹ್ಮಣ್ಯ ಸ್ವಾಮಿ, ನರಸಿಂಹ ಸ್ವಾಮಿ ಭಕ್ತಿ ಅಥವಾ ವೀರಭದ್ರೇಶ್ವರ, ಮುನೇಶ್ವರ, ಕಾಲಭೈರವೇಶ್ವರ ಮುಂತಾದ ಶಕ್ತಿಗಳ ಭಕ್ತಿ, ಈ ರೀತಿ ನಿಮಗೆ ಮನಸ್ಸಿಗೆ ಒಪ್ಪುವಂಥ ಯಾವುದೇ ದೇವತಾ ಶಕ್ತಿಗಳ ಮೊರೆ ಹೋಗಿ ಅಥವಾ ದೇವತಾ ಶ್ಲೋಕ ಸ್ತೋತ್ರಗಳನ್ನು ಒಂದು ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಠಾಪರ್ಯ ಸ್ತೋತ್ರ ಇತ್ಯಾದಿಗಳನ್ನು ಪಠಣ ಮಾಡಿಕೊಳ್ಳಿ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಬರತಕ್ಕಂತಹ ಪಂಚಗ್ರಹಗಳ ಒಲಮೆಯಿಂದ ಆಯುರ್ವೇದ ಶಕೀರ್ತಿ ಜಯಲಾಭ ಇಷ್ಟಾರ್ಥಗಳು ಸಿದ್ಧಿಯಾಗಲಿ. ವಾಹಿನಿಯ ನಿರಂತರ ಪ್ರೋತ್ಸಾಹಕ್ಕೆ ತಮಗೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ನಮ್ಮಿಂದ ಪ್ರಸಾರವಾಗುವ ಕಾರ್ಯಕ್ರಮ ವೀಕ್ಷಿಸ್ತಾ ಬನ್ನಿ. ಸರ್ವೇಷಾಂ ಸನ್ಮಂಗಲಾನಿ ಭವಂತು.